ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚರಿತಾ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಎಸ್, ಈ ವಿಡಿಯೋದಲ್ಲಿ ನಾನು ಐಬ್ರೋಸ್ ಹೇಗೆ ಮಾಡ್ತೀನಿ ಮನೆಯಲ್ಲೇ, ಫೇಶಿಯಲ್ ಹೇರ್ಸ್ ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಐಬ್ರೋಸ್ ಸ್ವಲ್ಪ ಎಕ್ಸ್ಟ್ರಾಸ್ ಬಂದಿದೆ ಅಲ್ಲ, ಸೊ ಇದನ್ನ ಟ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ನಮಗೆ ಬೇಕಾಗಿರೋದು ಮಿರರ್, ಇದು ಮಾಮಾ ಅರ್ತ್ ಅವರ ಆಲೋವೆರಾ ಜೆಲ್, ನೆಕ್ಸ್ಟ್ ಇದು ಕಾರ್ಮೆಸಿಯಾ ಅವ್ರದ್ದು ಐಬ್ರೋ ರೇಸರ್, ಕಾಟನ್ ಪ್ಯಾಡ್ಸ್. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನೋಡ್ಬೋದು ನನ್ನ ಹೇರ್ ತುಂಬ ತಿನ್ನಿದೆ, ಸೊ ಬರೀ ಎಕ್ಸ್ಟ್ರಾಸ್ ರಿಮೂವ್ ಮಾಡೋಣ. ಇನ್ನೊಂದು ಏನಂತ ಅಂದರೆ, ನಾವು ಈ ರೇಸರಲ್ಲಿ ಮಾಡೋದ್ರಿಂದ ಹೇರ್ ಗ್ರೋತ್ ಸ್ವಲ್ಪ ಬೇಗ ಆಗತ್ತೆ. ಅಂದರೆ 2-3 ಡೇಸ್ ಅಷ್ಟೇ ಬಂದ್ಬಿಡತ್ತೆ, ಯಾಕಂದರೆ ಇದು ಫುಲ್ ಡೀಪಾಗಿ ಕಟ್ ಆಗೋದಿಲ್ಲ, ಬೇಗ ಹೇರ್ಸ್ ಗ್ರೋತ್ ಆಗತ್ತೆ. ಆಗಾಗ ಟ್ರಿಮ್ ಮಾಡ್ಕೊತಿರ್ಬೇಕು. ಥ್ರೆಡ್ಡಲ್ಲಿ ಮಾಡೋದಾದರೆ ಡೀಪಾಗಿ ಕಟ್ ಆಗುತ್ತೆ ಹೇರ್ಸ್ ಎಲ್ಲ. ಈ ಥರನ ನಿಮ್ಮ ಮನೇಲಿ ಯಾವಾಗ ಬೇಕು ಆವಾಗ ಈ ಥರ ಐಬ್ರೋಸ್ ಮಾಡ್ಕೊಬೋದು. ಈ ರೇಸರು ಎಡ್ಜು ಸ್ವಲ್ಪ ಐಬ್ರೋಸ್ಗೆ ಅಂತಲೇ ಮಾಡಿರೋದು. ನೀವು ಯಾವಾಗಲೂ ಚೂಸ್ ಮಾಡಬೇಕಾದ್ರೆ ಜಿಗ್ಜ್ಯಾಗ್ ಶೇಪಲ್ಲಿರುತ್ತೆ ಬ್ಲೇಡ್ಸ್, ಆ ಥರದನ್ನು ಯೂಸ್ ಮಾಡಬೇಕು. ಫುಲ್ ಪ್ಲೇನ್ ಇದ್ದರೆ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಆಮೇಲೆ ನೀವೇನಾದರೂ ಮಾಡಬೇಕಾದ್ರೆ ಸ್ಕಿನ್ ಟೈಟಾಗಿರಬೇಕು, ಇಲ್ಲ ಅಂತಂದರೆ ಸ್ಕಿನ್ ಕಟ್ ಆಗುತ್ತೆ. ಇನ್ನೊಂದು ಐಬ್ರೋಸ್ 2 ಕಡೆನೂ ಡಿಫ್ರೆಂಟ್ ಇದೆ. ಒಂದು ಎಡ್ಜಲ್ಲಿ ಶಾರ್ಪ್ ಎಡ್ಜ್ ಇದೆ, ಇನ್ನೊಂದು ಎಡ್ಜ್ ಸ್ವಲ್ಪ ಶಾರ್ಪ್ ಎಡ್ಜ್ ಇಲ್ಲ. ಸೊ ಶಾರ್ಪ್ ಎಡ್ಜ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅಪ್ಪರ್ ಲಿಪ್ ಮಾಡ್ತಾ ಇದ್ದೀನಿ. ಅಪ್ಪರ್ ಲಿಪ್ಪು ಅಷ್ಟೇ ಹೇರ್ ಗ್ರೋತ್ ಬೇಗ ಆಗುತ್ತೆ, 1-3 ಡೇಸ್ಗೆ ಅಷ್ಟೇ ಬಂದ್ಬಿಡುತ್ತೆ. ನಾನು ಈ ಥರ ವೀಕ್ಲಿ ಒನ್ಸ್ ಮಾಡ್ಕೊತಾ ಇರ್ತೀನಿ. ಬರೀ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಎರಡೂ ನಾನು ವಾರಕ್ಕೆ ವೀಕ್ಲಿ ಒನ್ಸ್ ಮಾಡ್ಕೊತೀನಿ. ಫೇಶಿಯಲ್ ಹೇರ್ಸ್ ನಾನು ಮಂತ್ಲಿ ಒನ್ಸ್, ಇಲ್ಲ ಅಂತ ಅಂದರೆ ಅದು ಮಾಡೋದಿಲ್ಲ. ಅಂದರೆ ತುಂಬ ಜನ ಅಂದ್ಕೊತಾರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಹೆತ್ತಿಕ್ ಹೇರ್ಸ್ ಬರುತ್ತೆ ಅಂತ. ಸೊ ಆ ಥರ ಏನೂ ಬರೋದಿಲ್ಲ. ಇನ್ನೊಂದು ರೀತಿ ಮಾಡೋದ್ರಿಂದ ಫೇಶಿಯಲ್ ಹೇರ್ಸ್ ರಿಮೂವ್ ಆಗುತ್ತಲ್ಲ, ಸ್ಕಿನ್ ಒಂದು ಸ್ವಲ್ಪ ಗ್ಲೋ ಕೊಡುತ್ತೆ. ಸೊ ಇದರಿಂದ ಏನು ಫೇಸ್ಗಾಗದೆ ಏನು ಡ್ಯಾಮೇಜ್ ಆಗೋದಿಲ್ಲ. ಅಂದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ಸ್ಕಿನ್ ಕೇರ್ ಮಾಡಿದ್ರೆ ಬೆಸ್ಟ್ ಇರುತ್ತೆ. ನೆಕ್ಸ್ಟ್ ಪ್ರತಿ ಸಲಿನೂ ಮಾಡಬೇಕಾದ್ರೆ ಫಸ್ಟ್ ಅಲೋವೆರಾ ಫುಲ್ ಡ್ರೈ ಫೇಸಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಸ್ಕಿನ್ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಮಾಯ್ಶ್ಚರ್ ಕಮ್ಮಿ ಆಗಿಬಿಡುತ್ತೆ. ಸೊ ಪ್ರತಿ ಸಲ ಮಾಡಬೇಕಾದ್ರೂ ಅಲೋವೆರಾ ಜೆಲ್ ಅಪ್ಲೈ ಮಾಡಬೇಕು, ಇಲ್ಲ ಅಂತ ಅಂದರೆ ಮಾಯ್ಶ್ಚರೈಸರ್ ಕೂಡ ಹಾಕ್ಬೋದು. ನೆಕ್ಸ್ಟು ನಾನಿಲ್ಲಿ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಲ್ಯಾಕ್ ಹೆಡ್ಸು ಈ ರೀತಿ ನಾನು ರಿಮೂವ್ ಮಾಡ್ಕೊತೀನಿ. ಆಮೇಲೆ ಪಿಂಪಲ್ಸ್ ಕೂಡ ಇದೆ. ಸ್ವಲ್ಪ ನಾನು ಪಿಂಪಲ್ಸ್ ಏನು ರಿಮೂವ್ ಮಾಡೋದಿಲ್ಲ, ಕಲೆ ಆಗ್ಬಿಡತ್ತೆ, ಫೇಸ್ನಲ್ಲಿ ಕಲೆ ಆಗಿಬಿಡುತ್ತೆ ಅಂತ. ಸೊ ಅದಾಗೆ ನ್ಯಾಚುರಲಾಗಿ ಹೋಗುತ್ತೆ ನನಗೆ, ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್ ನೋಸ್ ಹತ್ರ ಸ್ವಲ್ಪ, ಚೀಕ್ಸ್ ಹತ್ರ ಸ್ವಲ್ಪ ಮಾಡಿಕೊಂಡ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ. ಸೊ ನಾನು ಈ ರೀತಿ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಫುಲ್ಲೆಲ್ಲ ಆದಮೇಲೆ ನಾನು ಸ್ವಲ್ಪ ಕ್ಲೆನ್ಸರ್ ಇದೆ
ಅದರಲ್ಲೂ ಕೂಡ ನಾನು ಫೇಸ್ ಏನೇನು ಡೆಡ್ ಸ್ಕಿನ್ಸ್ ಇರುತ್ತೆ ಅದೆಲ್ಲ ಇದರಿಂದ ಕ್ಲೆನ್ಸರಲ್ಲಿ ಬಂದ್ಬಿಡುತ್ತೆ ಎಲ್ಲ. ನೆಕ್ಸ್ಟು ಲಾಸ್ಟ್ಗೆ ನಾನು ಸೆಟಫಿಲ್ ಅವ್ರದ್ದು ಮಾಯ್ಶ್ಚರೈಸಿಂಗ್ ಲೋಷನ್ ಹಾಕ್ತಾಯಿದ್ದೀನಿ. ಇದರಿಂದ ಈ ಥರ ಫುಲ್ ಮಾಡೋ ಸ್ಕಿನ್ ಡ್ರೈ ಆಗಿರುತ್ತಲ್ಲ, ಸ್ವಲ್ಪ ಪೋರ್ಸ್ ಎಲ್ಲ ಓಪನ್ ಆಗಿರೋದ್ರಿಂದ ಮಾಯ್ಶ್ಚರೈಸರ್ ಹಾಕಾದ್ಮೇಲೆ ಸ್ಕಿನ್ಗೆ ಮಾಯ್ಶ್ಚರ್ ಕೊಡುತ್ತೆ. ಈಗ ನಂದು ಹೇಳ್ದಂಗೆ ನನ್ನ ಐಬ್ರೋಸ್ ಒಂದು ಸ್ವಲ್ಪ ತಿನ್ನಿದೆ, ಸ್ವಲ್ಪ ಶೇಪ್ ಕೊಡೋಣ. ಅಂಡ್ ಫೈನಲ್ ಆಗಿ ಈ ಥರ ಲುಕ್ ಆಯಿತು. ಸೊ ನಾನು ಫೇಶಿಯಲ್ ಹೇರ್ ಹೇಗೆ ರಿಮೂವ್ ಮಾಡ್ತೇನೆ ಮತ್ತು ಐಬ್ರೋಸ್ ಹೇಗೆ ಮಾಡ್ಕೊತೀನಿ ಮನೇಲಿ ಅನ್ನೋದನ್ನು ನೋಡಿದ್ರಿ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ನನ್ನ ರುಟೀನ್. ಹೇಗೆ ಅನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾರು ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.